ನಾವು ಪರ್ಸ್ನಲಿ ಎಷ್ಟು ಇನ್ವಾಲ್ವ್ ಆಗಿ ಒಂದು ಲುಕ್ ಮೇಲೆ ಅಥವಾ ಒಂದು ಕ್ಯಾರೆಕ್ಟರ್ ಹೀಗೆ ಬರಬೇಕು ಅಂತ. ಜೊತೆಗೆ ಡೈರೆಕ್ಟರ್ನ ಸುನಿ ಸರ್ ಅಂತೂ ಯಾವಾಗ್ಲೂ ಅವ್ರ ಜೊತೆ ಕೆಲಸ ಮಾಡ್ಬೇಕಾರಲ್ಲ ನಂಗೆ ತುಂಬಾ ಒಂದು ಫ್ರೀ ಸ್ಪೇಸ್ ಸಿಗುತ್ತೆ. ಏನೇ ಆದ್ರೂ ಲುಕ್ಸ್ ಎಲ್ಲ ನೀವು ನೋಡ್ಕೊಳ್ಳಿ ಮ್ಯಾಮ್, ನಿಮ್ಗೇನು ಕಂಫರ್ಟು ಅದು ಇಂಪಾರ್ಟೆಂಟು. ಆ್ಯಂಡ್ ಕಲರ್ ವೈಸ್ ಮಾತ್ರ ಅವರು DOP ಎಲ್ಲ ನೋಡ್ಕೊಳ್ಳೋರು. ಸೊ ಇಟ್ ಈಸ್ ಆಲ್ವೇಸ್ ಬಿನ್ ಅ ವೆರಿ ಈಸಿ ಜರ್ನಿ ಅವ್ರ ಜೊತೆಗೆ. ಸೊ ನಾವು ಲುಕ್ಸ್ ಮೇಲೆ ಅಥವಾ ಪರ್ಫಾರ್ಮೆನ್ಸಲ್ಲೂ ಆಗಲಿ ಅದು ಅಂದರೆ ಹಳೆ ಶೈಲಿಯಲ್ಲಿ ಮಾತು ಡ್ರಾಮ್ಯಾಟಿಕ್ ಏನಂತಾರೆ ಆ ಭಾಷೆನ, ಪೌರಾಣಿಕ ಭಾಷೆ ಅದಕ್ಕೂ ನಾವು ಪ್ರಾಕ್ಟೀಸ್ ಮಾಡಿದಂಥದ್ದು. ಬಿಕಾಸ್ ನಾನು ಯಾವತ್ತು ಡ್ರಾಮಾ ಆಗಲಿ ಸ್ಕಿಟ್ ಏನು ಮಾಡಿರಲಿಲ್ಲ. ಒಂದ್ ಲೈನ್ ಯಾವ್ದಾದ್ರು ಹೇಳ್ಬೋದಾ ಅದು ಪೌರಾಣಿಕದ ಸೀಕ್ವೆನ್ಸ್? ಪೌರಾಣಿಕ ಅವ್ರು ತುಂಬಾ ಇಬ್ರು ಕಾಂಬೋ ಅಲ್ಲಿ ಹೇಳಿ ಏನಿದೆ ನಂದೊಂದು ಡೈಲಾಗ್ ನಾಪ್ಕಿದೆ, ಅವ್ರು ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ನಿಮ್ದು ಹೇಳ್ಬೇಕು ನೀವು. ಅಂದ್ರೆ ಆಶಿಕ್ ಅವ್ರ ಆ ಭಾಷೆ ಯೂಸ್ ಮಾಡಿರೋದು ನೋಡೋ ಕ್ಯೂರಿಯಾಸಿಟಿ. ಒಂದು ಇದು ಬರುತ್ತಲ್ಲ ಅದರಲ್ಲಿ ಜೋಕಾಲಿ ಮೇಲೆ ಇರೋದು, ಏನದು ಡೈಲಾಗ್ ಅದು? ಸಖಿ ನನ್ನನ್ನು ಕಂಡು ಭಯಭೀತಳಾಗು ಏನದು ನನ್ನ ಡೈಲಾಗ ನಾನು ಹೇಳ್ತೀನಲ್ಲ, ಓಕೆ, ನಿನಗೆ ನನ್ನನ್ನು ಕಂಡು ಭಯಭೀತಳಾಗುವುದಿಲ್ಲವೇ ಅಂತ ಏನೋ ಒಂದು ಭಯವೇ ಅದು ನಿನ್ನನ್ನು ಕಂಡು ಏಕೆ ಭಯಭೀತಳಾಗಬೇಕು ಅಂತ ಇದೆಯಲ್ಲ. ಅದು ನಿನ್ನನ್ನು ಕಂಡು ಸಾರಿ ಯಾರನ್ನಾದ್ರೂ ಇವಾಗ ನೆನಪಾಗ್ತಾ ಇಲ್ಲ. ಅಲ್ಲ ಇದೇ ಚೆನ್ನಾಗಿದೆ, ನೀವು ಕೇಳಿ ನನ್ನನ್ನು ನೋಡಿ ಭಯ ಆಯ್ತಾ, ಅದನ್ನ ನೀವು ಕೇಳಿ ನಾನ್ ಭಯನೇ ಅದನ್ನೇ ಮಾಡಿ ಪರವಾಗಿಲ್ಲ. ನನ್ನನ್ನು ಕಂಡು ಭಯಭೀತಳಾದರೆ ನನ್ನನ್ನು ಕಂಡು ಭೀತಿಯಾಗುವುದಿಲ್ಲವೇ, ಭಯಭೀತಳಾಗುವುದಿಲ್ಲವೇ? ಭಯವೇ ಅದು ನಿನ್ನನ್ನು ಕಂಡು. ಯಾರನ್ನಾದರೂ ಕಂಡು ಏಕೆ ಭಯಭೀತಳಾಗಬೇಕು? ಅದು ಅಂದ್ರೆ ಅಲ್ಲಿ ಮಾಡ್ಬೇಕಾರೆ ಓಕೆ, ಬಟ್ ಡಬ್ಬಿಂಗ್ ಟೈಮ್ ಅಲ್ಲಿ ಮಾತ್ರ ಸ್ಪಷ್ಟತೆ, ಅವ್ರದ್ದು ಉಚ್ಚಾರಣೆ ಸ್ಪಷ್ಟತೆ ತುಂಬಾ ಚೆನ್ನಾಗಿದೆ. ನನಗೆ ಹೆವಿ ಟಾಸ್ಕ್ ಇತ್ತು, ನನಗೆ ಅದೇ ಸ್ವಲ್ಪ ಕಷ್ಟದ ಪಾರ್ಟ್ ಡಬ್ಬಿಂಗ್ ಅಲ್ಲಿ. ಮಂಗಳೂರು ಭಾಷೆನೂ ಪರವಾಗಿಲ್ಲ, ನಾನು ಲೈಕ್ ಐ ಗಾಟ್ ದ ಟಚ್ ಮಂಗಳೂರು ಭಾಷೆ. ಬಟ್ ಇದು ನನಗೆ ತುಂಬಾನೇ ಕಷ್ಟವಾಗಿದ್ದು, ಬಿಕಾಸ್ ಯಾವುದೇ ರೀತಿಯ ಡ್ರಾಮಾ ಸ್ಕಿಟ್ ಏನೂ ಮಾಡಿರ್ಲಿಲ್ಲ, ಅದರ ಬ್ಯಾಕ್ ಡ್ರಾಪೇ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಾನು ಕಷ್ಟಪಟ್ಟಿದ್ದೀನಿ. ಡಬ್ಬಿಂಗ್ ಟೈಮಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ದೀನಿ.